ಮುಂದೆ ನೀವು ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ರೂ ಕೂಡ ಕಂಪ್ಲೀಟ್ಲಿ ವೇಸ್ಟ್. ಯಾಕೆ ಅಂತಂದರೆ ನೀವು ಅದು ಮಾಡಿದ್ಮೇಲೂ ಕೂಡ ನಿಮ್ಮ ಒಂದು ಚಾನಲ್ಗೆ ದುಡ್ಡು ಬರಲ್ಲ. ಯಾರ್ಯಾರಿಗೆ ಬರಲ್ಲ ಅಂತಂದರೆ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಯಾರ್ಯಾರಿಗೆಲ್ಲ ಬರೋದಿಲ್ಲ ದುಡ್ಡು ಅಂತಂದ್ಬಿಟ್ಟು ವಿತ್ ಪ್ರೂಫ್. ಯೂಟ್ಯೂಬಲ್ಲಿ ತುಂಬ ಜನಕ್ಕೆ ಸಮಸ್ಯೆಗಳಾಗ್ತಾಯಿದೆ. ಯಾವ್ಯಾವುದೋ ಕ್ಯಾಟಗರಿಯವ್ರಿಗೆ ಈ ನಡುವೆ ಇಲ್ಲದಂಥ ಸಮಸ್ಯೆಗಳು ಈಗ ಸ್ಟಾರ್ಟ್ ಆಗಿಬಿಟ್ಟೈತೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾರಿಗೆಲ್ಲ ದುಡ್ಡು ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿಬಿಡುತ್ತೆ ನಿಮಗೆ. ಓಕೆ, ಸೊ ವಿಡಿಯೋ ಪೂರ್ತಿ ನೋಡಿ. ಸೊ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ. ಬೇಗ 5 ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಯೂಟ್ಯೂಬಲ್ಲಿ ಅದನ್ನು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಹಂಗೆ ನೋಡ್ತಾ ಹೋಗಿ. ಇನ್ನು ನಾನು ಮಕ್ಕ ಏನೂ ತೊಳೆದಿಲ್ಲ, ಅರ್ಲಿ ಮಾರ್ನಿಂಗ್ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಎದ್ದು ವೀಡಿಯೋ ಮಾಡಿ ಇವತ್ತೇ ಎಡಿಟ್ ಮಾಡಿ ಈಗಲೇ ಬಿಡೋದು 8 ಗಂಟೆ ಅಷ್ಟರಲ್ಲಿ, ಅಂದರೆ 7:45 ಅಷ್ಟೇ ಬಿಡಬೇಕು. ನೋಡಬೇಕು ವೀಡಿಯೋ ಎಷ್ಟೊತ್ತಾಗುತ್ತೆ ನೋಡಬೇಕು, ಆಯಿತಾ. ಸೊ ಅದೆಲ್ಲ ಹಂಗಿರಲಿ. ಈಗ ನಾನು ನಿಮ್ಗೆ ಹೇಳಿದೆ ಯೂಟ್ಯೂಬಲ್ಲಿ ತಮ್ನಲ್ಲೂ ಕೂಡ ಹಾಕಿದ್ದೆ 1,000 ಸಬ್ಸ್ಕ್ರೈಬರ್ಸು 4,000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡೋದ ಮೇಲೂ ಕೂಡ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಬರಲ್ಲ ಅಂತ. ಯಾರ್ಯಾರಿಗೆಲ್ಲ ಬರೋದಿಲ್ಲ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಯೂಟ್ಯೂಬರು. ನೋಡಿ, ಇಲ್ಲಿ ಅವರು ಆ್ಯಕ್ಚುಲಿ ಅವರು ಹೇಳ್ತಾ ಇದ್ದಾರೆ ವಾಟ್ ಕೈಂಡ್ ಆಫ್ ಕಂಟೆಂಟ್ ಕ್ಯಾನ್ ಐ ಮಾನಿಟೈಸ್. ಯಾವ ಥರ ಕಂಟೆಂಟ್ಗಳನ್ನ ನಾವು ಮಾನಿಟೈಸ್ ಮಾಡ್ಬೋದು, ಅಂದರೆ ಯಾವ ಥರ ಕಂಟೆಂಟಿಂದ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ರಿವರ್ಸ್ ಆಗಿ ತಗೊಳ್ತು ಅಂತಂದರೆ ಆ ಥರ ಕಂಟೆಂಟ್ ಮಾಡೋರು ದುಡ್ಡು ಸಿಗಲ್ಲ ಅಂತ ಅರ್ಥ. ಸೊ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತೆಲ್ಲ ಕೆಡ್ಸ್ಕೊಬಿಡಿ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಫಾರ್ ಯುವರ್ ವೀಡಿಯೋಸ್ ಆರ್ ಶಾರ್ಟ್ಸ್ ಟು ಎಲಿಜಿಬಲ್ ಫಾರ್ ಮಾನಿಟೈಸೇಷನ್ ದ ಕಂಟೆಂಟ್ ಮಸ್ಟ್ ಬಿ ಒರಿಜಿನಲ್ ಆ್ಯಂಡ್ ನಾನ್ ರಿಪಿಟೇಟಿಯಸ್ ಅಂತ ಕೊಟ್ಟಿದ್ದಾರೆ. ಅಮಾಂಗ್ ದ ರಿಕ್ವೈರ್ಮೆಂಟ್ ಆಫ್ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ ಆಲ್ಸೋ ಎನ್ಶೂರ್ ದಟ್ ಯು ಹ್ಯಾವ್ ಆಲ್ ದ ನೆಸೆಸರಿ ರೈಟ್ಸ್ ಟು ಕಮರ್ಷಿಯಲಿ ಯೂಸ್ ಆಲ್ ವೀಡಿಯೋಸ್ ವಿಜುವಲ್ ಆ್ಯಂಡ್ ಆಡಿಯೋ ಎಲಿಮೆಂಟ್ಸ್ ಇನ್ ಯುವರ್ ಕಂಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆ್ಯಕ್ಚುಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸೊ ನೋಡಿ, ಇಲ್ಲಿ ನೀವು ವೀಡಿಯೋಸ್ ಇಂದ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ ನಿಮ್ಮ ಕಂಟೆಂಟ್ಸ್ಗಳೆಲ್ಲ ವೀಡಿಯೋ ಅಥವಾ ಶಾರ್ಟ್ಸ್ ಆಗ್ಬೋದು, ಇದೆಲ್ಲ ಒಂದು ಒರಿಜಿನಲ್ ಕಂಟೆಂಟ್ ಆಗಿರಬೇಕು. ಇಲ್ಲಿ ಕೊಟ್ಟಿದೆ ನೋಡಿ, ಒರಿಜಿನಲ್ ಮತ್ತು ನಾನ್ ರಿಪಿಟೇಟಿಯಸ್ ಕಂಟೆಂಟ್ ಆಗಿರಬೇಕು, ಆಯಿತಾ. ಇದು ಓನ್ ಆಗಿರಬೇಕು ಮತ್ತು ಅಪ್ಲೋಡ್ ಆಗಿರುವಂಥ ವೀಡಿಯೋನ ಮತ್ತೆ ಅಪ್ಲೋಡ್ ಮಾಡುವಂಥದ್ದು ಇಂಥ ಕಂಟೆಂಟ್ ಆಗಿದ್ದರೆ ಯೂಟ್ಯೂಬಲ್ಲಿ ಸಿಗೋದಿಲ್ಲ, ಆಯಿತಾ. ಸೊ ನಾನ್ ರಿಪಿಟೇಟಿಯಸ್ ಕಂಟೆಂಟ್ ಆಗಿರಬೇಕು. ಸೊ ನೀವು ಅದನ್ನು ಕೂಡ ಫಾಲೋ ಮಾಡಬೇಕು. ಆಮೇಲೆ ಕೆಲವು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಪಾಲಿಸೀಸ್ಗಳನ್ನು ಕೂಡ ನೀವು ಫಾಲೋ ಮಾಡಿರಬೇಕು, ಆಯಿತಾ. ಆಮೇಲೆ ನೀವು ಏನು ವೀಡಿಯೋದಲ್ಲಿ ವಿಜುವಲ್ಸ್ಗಳು ತೋರಿಸ್ತೀರಾ, ಆಮೇಲೆ ಆಡಿಯೋ ಯೂಸ್ ಮಾಡ್ತೀರಾ, ಅದೆಲ್ಲ ನಿಮ್ಮ ಒಂದು ಓನ್ ಕಂಟೆಂಟ್ ಓನ್ ಆಗಿರಬೇಕು, ಆಯಿತಾ. ಇದನ್ನು ಅವ್ರು ಹೇಳ್ತಾ ಇದ್ದಾರೆ. ಓಕೆ, ಇದರಲ್ಲಿ ಒಂದು ಸ್ವಲ್ಪ ಗೊಂದಲ ನಮಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಯಾವ ಥರ ಚಾನಲ್ಸ್ಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋದೆಲ್ಲ. ಸೊ ಅದೆಲ್ಲ ಬಿಡಿ. ಈಗ ಇಲ್ಲಿ ಅವರು ಕೆಳಗಡೆ ನಮಗೆ ಮೇಯ್ನಾಗಿ ಇಲ್ಲಿ ಕೊಟ್ಟವ್ರೆ, ಆಯಿತಾ. ಇದ್ರ ಬಗ್ಗೆ ನಾವು ಇವಾಗ ಮಾತಾಡೋಣ. ನೋಡಿ, ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಗೈಡ್ಲೈನ್ಸ್ ಫಾರ್ ಕಂಟೆಂಟ್ ದಟ್ ಯು ಕ್ರಿಯೇಟೆಡ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಆಯಿತಾ. ಸೊ ಫಸ್ಟ್ ಪಾಯಿಂಟಲ್ಲಿ ಫಾಲೋ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್. ನೋಡಿ, ನೀವು 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಯೂಟ್ಯೂಬಲ್ಲಿ ದುಡ್ಡು ಬರಬೇಕು ಅಂತಂದರೆ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ನೀವು ಫಾಲೋ ಮಾಡಬೇಕು. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನು ನಾನು ನಿಮಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಅದನ್ನು ಇವಾಗ ನೀವೇನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಆಯಿತಾ. ಸೊ ಇಲ್ಲಿ ಅವರು ನಮಗೆ ಮುಖ್ಯವಾಗಿ ಕೊಟ್ಟಿದ್ದಾರೆ ಕ್ರಿಯೇಟ್ ಆಲ್ ಎಲಿಮೆಂಟ್ಸ್ ಆಫ್ ದ ವಿಡಿಯೋ ಯುವರ್ ಸೆಲ್ಫ್ ಎಕ್ಸಾಂಪಲ್ ಇನ್ಕ್ಲೂಡ್ ಅಂತ ಇದೆ. ಸೊ ನೋಡಿ, ಈಗ ಬರ್ತಾ ಇದ್ದೀನಿ ಫಸ್ಟ್ ಪಾಯಿಂಟ್, ಡೈಲಿ ವ್ಲಾಗ್ಸ್. ಪ್ರತಿದಿನ ಯೂಟ್ಯೂಬಲ್ಲಿ ಡೈಲಿ ವ್ಲಾಗ್ಸ್ ಮಾಡೋರು ತುಂಬ ಜನ ಇದ್ದಾರೆ, ಅದರಲ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು. ಸೊ ನಿಮ್ಗಳಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನೀವೇನಾದರೂ ಪ್ರತಿದಿನ ಡೈಲಿ ವ್ಲಾಗ್ಸ್ ಮಾಡ್ತಾಯಿದ್ದೀರಾ, ಕ್ಯಾಮ್ರಾ ತೆಗೆದು ಆರಾಮಾಗಿ ಮನೇಲಿ ಏನೇನಿದೆ ಹಿಂಗೆಲ್ಲ ತೋರಿಸ್ಕೊಂಡು ಅಡುಗೆ ಮಾಡೋದು, ಮತ್ತು ಏನು ಮಾಡ್ತಾಯಿದ್ದೀರಾ, ಪ್ರತಿದಿನ ಏನು ಮಾಡ್ತಾಯಿದ್ದೀರಾ, ನೀವು ಮೇಕಪ್ ಮಾಡ್ಕೊಳ್ಳೋದು ಅಥವಾ ಏನೋ ಇನ್ನೊಂದು ಮತ್ತೊಂದು, ಸೊ ಏನೋ ಒಂದು ಒಟ್ಟಾರೆ ಡೈಲಿ ವ್ಲಾಗ್ಸ್ ಮನೇಲಿ ಮಾಡ್ತಾರೋರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ಬೋದು, ಆಯಿತಾ. 1,000 ಸಬ್ಸ್ಕ್ರೈಬರ್ಸ್ 4,000 ಅವರ್ಸ್ ವಾಚ್ ಟೈಮ್ ಮಾಡೋರು ಮಾಡೋರು ದುಡ್ಡು ಮಾಡ್ಬೋದು, ಆಯಿತಾ. ಏನೂ ಟೆನ್ಷನ್ ಇಲ್ಲ. ಆ್ಯಂಡ್ ಸೆಕೆಂಡ್ ಪಾಯಿಂಟಲ್ಲಿ ಕೊಡ್ತಾ ಇದ್ದಾರೆ ಓಮ್ ವೀಡಿಯೋಸ್. ಸೊ ಓಮ್ ರಿಲೇಟೆಡ್ ವೀಡಿಯೋಸ್, ಏನೋ ಮನೇಲೇ ಏನೋ ಸಮಥಿಂಗ್ ಏನೋ ಕ್ರಿಯೇಟ್ ಮಾಡೋದು ಒಂದು ಸಪ್ರೇಟಾಗಿ, ಇಂಥವರು ಕೂಡ ದುಡ್ಡು ಮಾಡ್ಬೋದು, ಸಮಸ್ಯೆ ಇಲ್ಲ, ಆಯಿತಾ. ಸೊ ಆಮೇಲೆ ಡೂ ಇಟ್ ಯುವರ್ ಸೆಲ್ಫ್ ವೀಡಿಯೋಸ್, ಅಂದರೆ ನಿಮಗೋಸ್ಕರ ನೀವು ಮಾಡ್ಕೊಳ್ಳುವಂಥ ಒಂದಷ್ಟು ವೀಡಿಯೋಸ್ಗಳು. ಏನೋ ಈಗ ಸ್ಪೆಷಲಾಗಿ ಏನೇನೋ ಮಾಡ್ತಾ ಇರ್ತಾರಲ್ವ, ಈಗ
ನನಗೋಸ್ಕರ ಈಗ ನಾನೇನೋ ಒಂದು ಕ್ರಿಯೇಟ್ ಮಾಡ್ತೀನಿ, ಏನೋ ಒಂದು ಕ್ರಾಫ್ಟ್ ಕ್ರಿಯೇಟ್ ಮಾಡ್ತೀನಿ, ಅಥವಾ ಇನ್ನೊಂದು ಏನೋ ಮಾಡ್ತೀನಿ, ಏನೋ ಸಮಥಿಂಗ್ ಆರ್ಟ್, ಒಂದು ಚಿತ್ರ ಬರಿತೀನಿ, ಇದೆಲ್ಲ ನಮಗೋಸ್ಕರ ಮಾಡ್ಕೊಳ್ಳುವಂಥದ್ದು, ಅದು ಕೂಡ ನಡೆಯುತ್ತೆ, ಏನೂ ಕೂಡ ಯೂಟ್ಯೂಬಲ್ಲಿ ಸಮಸ್ಯೆ ಇಲ್ಲ, ಆಯಿತಾ. ಮತ್ತು ಟ್ಯುಟೋರಿಯಲ್ಸ್, ತುಂಬ ಜನ ಯೂಟ್ಯೂಬಲ್ಲಿ ಟ್ಯುಟೋರಿಯಲ್ಸ್ಗಳನ್ನ ಮಾಡ್ತಾರೆ ತಾನೇ. ಈಗ ಈ ಯೂಟ್ಯೂಬಲ್ಲಿ ವೀಡಿಯೋ ಎಡಿಟ್ ಮಾಡೋದಂಗೆ, ಆಮೇಲೆ ಇದು ಯಾವುದಪ್ಪ ಚಾನಲ್ ಕ್ರಿಯೇಟ್ ಮಾಡೋದಂಗೆ, ನಮ್ಮಂಥವ್ರು ಇನ್ನೇನು ಮಾಡೋಕ್ಕದ್ದು ಅದು ಮಾಡ್ತಾರೆ ಅಲ್ವಾ. ಈ ಥರ ಎಲ್ಲ ತುಂಬ ಇದೆ. ಜಿಮೇಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಹೆಂಗೆ, ಇವೆಲ್ಲ ಟ್ಯುಟೋರಿಯಲ್ಗಳೇ. ಇಂಥವ್ರಿಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಯಾವುದೇ ಥರ ಸಮಸ್ಯೆ ಇಲ್ಲ. ಅದಾದಮೇಲೆ ಒರಿಜಿನಲ್ ಮ್ಯೂಸಿಕ್ ವೀಡಿಯೋಸ್ಗಳು, ಕೆಲವರು ಸಾಂಗ್ಸ್ಗಳನ್ನ ಮಾಡ್ತಾ ಇರ್ತೀರ, ನೀವೇನಾದರೂ ಓನಾಗಿ ಮ್ಯೂಸಿಕ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೂ ಕೂಡ ಯೂಟ್ಯೂಬಲ್ಲಿ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ, ಆಯಿತಾ, ಆರಾಮಾಗಿ ಮಾಡ್ಬೋದು. ಆಮೇಲೆ ಒರಿಜಿನಲ್ ಶಾರ್ಟ್ ಫಿಲಮ್ಸು, ತುಂಬ ಜನ ಯೂಟ್ಯೂಬಲ್ಲಿ ಶಾರ್ಟ್ ಫಿಲಮ್ಸ್ಗಳನ್ನ ತೆಗಿತಾರೆ, ಹಾಕಿರ್ತಾರೆ, ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರ್ತಾರೆ. ನೀವೇನಾದರೂ ಒರಿಜಿನಲಾಗಿ ಶೂಟ್ ಮಾಡಿದ್ದೀರಾ, ನೀವೇ ಎಲ್ಲ ಎಫರ್ಟ್ಸ್ ಹಾಕಿ ಮಾಡಿದ್ದೀರಾ ಅಂತಂದರೆ ನಿಮಗೂ ಕೂಡ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ, ಆಯಿತಾ. ಆ್ಯಂಡ್ ಅದ್ರ ಜೊತೆಗೆ ಶಾರ್ಟ್ಸ್ ವಿತ್ ಆರ್ ವಿತೌಟ್ ರೀಮಿಕ್ಸ್ಡ್ ಕಂಟೆಂಟ್ ಅಂತ ಇದೆ. ಸೊ ಇದು ತುಂಬ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ. ಶಾರ್ಟ್ಸು ನೀವು ತುಂಬ ಜನ ನೀವು ಏನು ಹಾಕ್ತೀರಾ ರೀಲ್ಸ್ ಟೈಪು, ಅದು ಓನ್ ಶಾರ್ಟ್ಸ್ ಆಗಿರಬೇಕು, ಮತ್ತು ಅದು ಯಾವುದೇ ಥರ ರೀಮಿಕ್ಸ್ಡ್ ಕಂಟೆಂಟ್ ಆಗಿರಬಾರ್ದು. ಈಗ ಬೇರೆಯವ್ರು ಯಾರೋ ಮಾಡಿರ್ತಾರೆ, ಅದಕ್ಕೆ ನೀವು ರೀಮಿಕ್ಸ್ ಮಾಡೋದು, ಪಕ್ಕದಲ್ಲಿ ನೀವು ಅವ್ರ ವೀಡಿಯೋ ಪಕ್ಕದಲ್ಲಿ ಓಡ್ತಾ ಇರುತ್ತೆ, ನೀವು ಪಕ್ಕದಲ್ಲಿ ಬಂದು ಹಿಂಗೆ ಅಂತ ಸ್ಟೆಪ್ ಹಾಕೋದು, ಇದು ಕೂಡ ರೀಮಿಕ್ಸ್ಡ್ ಕಂಟೆಂಟಲ್ಲಿ ಬರುತ್ತೆ. ಇಂಥವ್ರಿಗೆ ಬರಲ್ಲ ರೀಮಿಕ್ಸ್ಡ್ ಕಂಟೆಂಟ್. ಅವ್ರಿಗೆ ಕೇವಲ ಶಾರ್ಟ್ಸು ಓನಾಗಿ ಮಾಡಿರಬೇಕು, ಆಯಿತಾ. ಅದೇ ಅವ್ರು ಹೇಳಿರೋದು, ಇಲ್ಲಿ ವಿತೌಟ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ, ವಿತೌಟ್ ರೀಮಿಕ್ಸ್ಡ್ ಕಂಟೆಂಟ್. ನೀವು ರೀಮಿಕ್ಸ್ಡ್ ಕಂಟೆಂಟ್ ಮಾಡಿರಬಾರ್ದು ಅಷ್ಟೇ, ಆಯಿತಾ. ಒಂದೋ ಎರಡೋ ಮಾಡಿದರೆ ಏನು ಸಮಸ್ಯೆ ಇಲ್ಲ ಗಾಯ್ಸ್. ಈ 1-2 ಮಾಡದೇ ಇರೋರು ಯಾರು ಸಿಕ್ಕಾರ ನಿಮಗೆ? ಸಿಗಲ್ಲ, ಮಾಡಿರ್ತಾರೆ, ಅಂಥವ್ರಿಗೆ ಏನು ಸಮಸ್ಯೆ ಆಗೋಲ್ಲ. ಎಲ್ಲ ವೀಡಿಯೋ ಹಾಕಿದರೆ ಮಾತ್ರ ಅಷ್ಟೇ ರೀಮಿಕ್ಸ್ಡ್ ಸಮಸ್ಯೆ ಆಗುತ್ತೆ. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ, ಮೇಕ್ ಶೋರ್ ದಟ್ ಯು ಹ್ಯಾವ್ ಆಲ್ ದ ನೆಸೆಸರಿ ರೈಟ್ಸ್ ಟು ಕಮರ್ಷಿಯಲಿ ಯೂಸ್ ಆಲ್ ವಿಜುವಲ್ ಕ್ರಿಯೇಟೆಡ್ ಬೈ ಯು ಅಂತ ಇದೆ. ಅಂದರೆ ನೀವು ಏನು ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ವಿಜುವಲ್ ಕ್ರಿಯೇಟ್ ಮಾಡಿರ್ತೀರ, ಅದೆಲ್ಲ ನಿಮ್ಮ ಒಂದು ಓನ್ ಆಗಿತ್ತು ಅಂತಂದರೆ ಯಾವುದೇ ಥರ ಸಮಸ್ಯೆ ಇಲ್ಲ, ಅದು ನಿಮಗೆ ರೈಟ್ಸ್ ಇದೆ ಅಂತಂದರೆ. ಸೊ ನೀವು ಆರಾಮಾಗಿ ದುಡ್ಡು ಮಾಡ್ಬೋದು, ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಬರುತ್ತೆ. ಆಮೇಲೆ ಬಿಯರ್ ಇನ್ ಮೈಂಡ್ ದಟ್ ಅಡ್ವರ್ಟೈಸರ್ಸ್ ಆರ್ ಮೋರ್ಲಿ ಲೈಕ್ ಟು ಪ್ಲೇಸ್ ಆ್ಯಡ್ಸ್ ಆನ್ ಅಡ್ವರ್ಟೈಸರ್ ಫ್ರೆಂಡ್ಲಿ ಕಂಟೆಂಟ್ ಅಂತ ಇದೆ. ಆಮೇಲೆ ಇನ್ನೊಂದು, ಯೂಟ್ಯೂಬಲ್ಲಿ ಎಲ್ಲ ವೀಡಿಯೋಸ್ಗಳಿಗೂ ಅಡ್ವರ್ಟೈಸ್ಮೆಂಟ್ಸ್ಗಳು ಬರಬೇಕು ಅಂತಂದರೆ ನೀವು ಮಾನಿಟೈಸೇಷನ್ ಕಂಪ್ಲೀಟ್ ಮಾಡಿದ್ಮೇಲೆ ಅದಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ನ ಮಾಡಿರಬೇಕು, ಆಯಿತಾ. ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ಗೂ ಕೂಡ ಒಂದಷ್ಟು ರೂಲ್ಸ್ ಇದೆ. ಈ ಥರ ಕಂಟೆಂಟ್ ಮಾಡಿದ್ರೆ ಆ್ಯಡ್ಸ್ಗಳು ಬರುತ್ತೆ, ಈ ಥರ ಕಂಟೆಂಟ್ ಮಾಡಿದ್ರೆ ಆ್ಯಡ್ಸ್ಗಳು ಬರಲ್ಲ ಅನ್ನೋದು ಒಂದಷ್ಟು ರೂಲ್ಸ್ ಇದೆ. ಯಾಕೆಂತಂದರೆ ಅಡ್ವರ್ಟೈಸ್ಮೆಂಟ್ಸ್ ಕೊಡೋರು ಕೂಡ ಯೋಚನೆ ಮಾಡ್ತಾರೆ, ಇವ್ರ ವೀಡಿಯೋಗೆ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಇರುವಂಥ ಕಂಟೆಂಟ್ ಮಾಡೋರ ಇಲ್ವ ಅಂತ ಫಸ್ಟ್ ನೋಡ್ತಾರೆ. ನೀವು ಫ್ರೆಂಡ್ಲಿ ಇರುವಂಥ ಕಂಟೆಂಟ್ ಮಾಡಿದ್ರೆ ಅಡ್ವರ್ಟೈಸ್ಮೆಂಟ್ನ ಆ್ಯಡ್ ಮಾಡ್ತಾರೆ. ನೀವು ಫ್ರೆಂಡ್ಲಿ ಇರೋ ಕಂಟೆಂಟ್ನ ಆ್ಯಡ್ ಮಾಡಿಲ್ಲ ಅಂತಂದರೆ, ಅಂದರೆ ವೀಡಿಯೋ ಮಾಡಿಲ್ಲ ಅಂತಂದರೆ, ಸೊ ಆಗ ನಿಮಗೆ ಅಡ್ವರ್ಟೈಸ್ಮೆಂಟ್ ಕೊಡೋರು ಮುಂದಕ್ಕೆ ಬರೋದಿಲ್ಲ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ನ ಕೊಡೋದಕ್ಕೆ. ಇದು ಕೂಡ ನಿಮ್ಮ ಒಂದು ಅರ್ನಿಂಗ್ಸ್ನ ಡ್ರಾಪ್ ಮಾಡೋದಕ್ಕೆ ತುಂಬ ಹೊಡೆತ ಬೀಳುತ್ತೆ, ಆಯಿತಾ. ಇದಕ್ಕೂ ಕೂಡ ರೂಲ್ಸ್ ಇದೆ, ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್. ಇದು ಕೂಡ ನೀವು ತಿಳ್ಕೊಬೇಕು. ಕಮೆಂಟ್ ಹಾಕಿ, ನೀವೇನಾದರೂ ನಾನು ಏನೇನು ಹೇಳ್ತಾವೆ ನಿಮ್ಗೆ ಯಾವುದಾದ್ರೂ ಇದು ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಹಾಕಿ, ಆಯಿತಾ. ನಾನು ವೀಡಿಯೋ ಮಾಡೋದು ಯೋಚನೆ ಮಾಡ್ತೀನಿ, ಆಯಿತಾ. ಸೊ ಆಯಿತಾ, ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಆಗಿದ್ದರೆ ಮಾತ್ರ ನಿಮಗೆ ಅಡ್ವರ್ಟೈಸ್ಮೆಂಟ್ಸ್ಗಳು ಬರುತ್ತೆ, ಆಯಿತಾ. ಸೊ ಆಮೇಲೆ ಅಫ್ಕೋರ್ಸ್ ಯೂಟ್ಯೂಬರ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಅವ್ರದ್ದು ರೈಟ್ ಟು ಯೂಸು ಮತ್ತು ಮಾನಿಟೈಸ್ ದಿಸ್ ಕಂಟೆಂಟ್ ನಾನು ಯೂಟ್ಯೂಬ್ ಮತ್ತು ಕಾಪರೇಟ್ ರೂಲ್ಸ್ ಏನಿದೆ ಮತ್ತು ಯೂಟ್ಯೂಬ್ ಸ್ಪ್ಯಾಮ್ ಪಾಲಿಸಿ ಏನಿದೆ ಅದು ನಿಮಗೆ ಗೊತ್ತಿರಬೇಕು. ಯೂಟ್ಯೂಬಲ್ಲಿ ಇದೆಲ್ಲ ಗೊತ್ತಿತ್ತು ಅಂತಂದರೆ ಅದನ್ನೆಲ್ಲ ಫಾಲೋ ಮಾಡಿರಬೇಕು. ಫಾಲೋ ಮಾಡಿದರೆ ನೀವು ಯೂಟ್ಯೂಬಲ್ಲಿ ಇಂಥ ವೀಡಿಯೋಸ್ಗಳನ್ನ ಮಾಡೋರು ದುಡ್ಡನ್ನು ಮಾಡ್ಬೋದು. ಇಲ್ಲ ಅಂತಂದರೆ ನೀವು ದುಡ್ಡನ್ನು ಮಾಡೋದಕ್ಕೆ ಆಗೋದಿಲ್ಲ. ಈಗ ತುಂಬ ಜನಕ್ಕೊಂದು ಡೌಟ್ ಬಂದಿರುತ್ತೆ, ಬ್ರೋ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ತೀನಿ, ಇಲ್ಲಿ ತೋರಿಸಿರೋ ಕಂಟೆಂಟು ನಾನು ಮಾಡೋದಿಲ್ಲ, ಬೇರೆ ಥರ ಮಾಡ್ಬೋದು, ಆಯಿತಾ. ನೀವು ಎಲ್ಲ ಥರನೂ ಕೂಡ ಮಾಡ್ಬೋದು. ಮೇಯ್ನಾಗಿ ನೀವಿಲ್ಲಿ ಫೋಕಸ್ ಮಾಡಬೇಕಾಗಿರುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓನಾಗಿ ನೀವು ಏನು ಮಾಡ್ತಾಯಿದ್ದೀರಾ ಅದು ಓನಾಗಿರಬೇಕು, ಆಯಿತಾ. ಸೊ ಇಲ್ಲಿ ನೀವು ಯಾವ್ಯಾವುದು ಓನಾಗಿದೆ ಅದನ್ನು ನೀವು ಮಾಡಿದ್ದೀರಾ ಅಂತಂದರೆ ಸೊ ಯಾವುದೇ ಥರ ಸಮಸ್ಯೆ ಇಲ್ಲ. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ನ ಫಾಲೋ ಮಾಡಿ, ನೀವು ಯಾವುದೇ ಥರ ಕಂಟೆಂಟ್ ಮಾಡಿ. ಆಮೇಲೆ ರೀಮಿಕ್ಸ್ಡ್ ಕಂಟೆಂಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಯೂಸ್ ಮಾಡ್ತಾ ಇರುವಂಥ ವಿಜುವಲ್ ಏನಿದೆ ಅದು ನಿಮ್ಮದೇ ಆಗಿರಲಿ. ಆ್ಯಂಡ್ ಅದ್ರ ಜೊತೆಗೆ ಅಡ್ವರ್ಟೈಸ್ಮೆಂಟ್ ಫ್ರೆಂಡ್ಲಿ ಕಂಟೆಂಟ್ ಇರಲಿ. ಯೂಟ್ಯೂಬ್
ಸ್ಪ್ಯಾಮ್ ಪಾಲಿಸಿ ಮತ್ತು ಕಾಪಿರೈಟ್ ರೂಲ್ಸು ಫಾಲೋ ಮಾಡಿ ಅಷ್ಟೇ. ಇಷ್ಟು ಫಾಲೋ ಮಾಡಿದರೆ ನೀವು ಯಾವುದೇ ಥರ ಕಂಟೆಂಟ್ ಮಾಡಿದ್ರೂ ಕೂಡ ನೀವು ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡ್ಬೋದು. ಆಯಿತಾ? ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರು ಒಂದು ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ಈ ಒಂದು ವೀಡಿಯೋಗೆ ಹೈಪ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳು ಯಾರು ಯೂಟ್ಯೂಬರ್ಸ್ ಇತ್ತು ಅಂತಂದರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಅವರು ಯೂಟ್ಯೂಬಲ್ಲಿ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದಾಗ ಸಕ್ಸಸ್ ಆಗುತ್ತೆ. ಸಕ್ಸಸ್ ಆಗಬೇಕು ಅಂತಂದರೆ ಇದನ್ನು ಫಾಲೋ ಮಾಡಬೇಕು, ಇಲ್ಲ ಅಂತಂದರೆ ಆಗಲ್ಲ. ಓಕೆ, ಸೊ ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ ಗೈಸ್.